ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರವಾಗಿದೆ ಎಂದು ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಆರೋಪಿಸಿದರು. ಇದರ ಆಡಿಯೋ ಬಹಿರಂಗವಾಗಿದ್ದು ಸರ್ಕಾರಕ್ಕೆ ಮುಜುಗರವುಂಟು ಮಾಡಿದೆ. ಇದರ ಬೆನ್ನಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಚಿವರು ರಾಜೀನಾಮೆ ನೀಡಿ ತನಿಖೆ ಎದುರಿಸುವಂತೆ ಸಲಹೆ ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ವಸತಿ ಇಲಾಖೆಯಲ್ಲಿನ ಸಮಸ್ಯೆ ಕುರಿತು ಹಿರಿಯ ಸದಸ್ಯರೊಬ್ಬರು ಆಪಾದನೆ ಮಾಡಿದ್ದಾರೆ. ಈ ಹಿನ್ನೆಲೆ ಸಂಬಂಧಿಸಿದ ಸಚಿವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸುವುದು ಸೂಕ್ತ. ಈ ಹಿಂದೆ ಹಲವು ಹಗರಣಗಳು ಆದಾಗ ಸಚಿವರುಗಳು ರಾಜೀನಾಮೆ ಕೊಟ್ಟಿದ್ರು. ಅಂತೆಯೇ ಆಪಾದನೆ ಕೇಳಿ ಬಂದಿರೋದ್ರಿಂದ ಸಚಿವರು ರಾಜೀನಾಮೆ ಕೊಡಬೇಕು. ತನಿಖೆ ಬಳಿಕ ಪುನಃ ಸಚಿವರಾಗೋದು ಸೂಕ್ತ ಎಂದಿದ್ದಾರೆ. ವಿಜೇಂದ್ರದು ಅದರ ಬಗ್ಗೆ ನಿಜವಾಗಲೂ ಇದು ಭಾರಿ ದುರಂತ ಖಂಡನೆ ಅಂತ ನಾನು ಹೇಳ್ತಿದ್ದೇನೆ. ವಸತಿ ಯೋಜನೆ ಬಗ್ಗೆ ಆರೋಪ ನೀವು ಕೇಳಿದಿರಿ. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಆಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ. ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಸರ್. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆದ ನಂತರ ಹೊರಗೆ ಬರುವುದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಸರ್, ಎಲ್ಲ ಅನುದಾನಗಳ ವಿಚಾರದಲ್ಲಿ ಕ್ಷೇತ್ರಗಳಲ್ಲಿ ಶಾಸಕರು ಕಮಿಷನ್ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ನೀವು ಕೇಳಬೇಕು ಬಿಟ್ಟರೆ ನಮ್ಮ ಹತ್ರ ಏನು ಯಾವುದೇ ಕಮಿಷನ್ ಯಾರು ತೊಗೊಂಡಿಲ್ಲ, ನಾವೇನು ಕೊಟ್ಟಿಲ್ಲ. ಈ ಒಂದು ಗಂಭೀರವಾದ ವಿಚಾರವನ್ನು ನಾವು ಅದನ್ನು ತನಿಖೆ ಮಾಡಿಸಿ ಇದು ಮಾಡೋದು ಒಳ್ಳೆಯದು ಅನಿಸ್ತದೆ.